ಪಾಪು ಎಷ್ಟು ಪ್ರಾಯ ಇರ್ಬೋದು? ಒಂದು 3ನೇ ಕ್ಲಾಸು ಶಾಲೆ ಹೋಗುವ ಪ್ರಾಯ. 3ನೇ ಕ್ಲಾಸ್ ಅಂದರೆ ಎಷ್ಟು ಏಜ್ ಇರ್ಬೋದು? 9 ವರ್ಷ, 8-9 ವರ್ಷದ ಪ್ರಾಯ. 8 ಅಥವಾ 9 ವರ್ಷದ ಪ್ರಾಯ. ಶಾಲೆಗೆ ಹೋಗ್ತದೆ, ಬರ್ತದೆ. ಶಾಲೆಗೆ ಹೋಗೋದಂದ್ರೆ ಹೇಗೆ? ಈಗ ಮನೆ ಎದುರುಗಡೆಗೆ ಜೈಲಿಗೆ ಹೋಗುವ ಕೈದಿಗಳನ್ನು ಕರ್ಕೊಂಡು ಹೋಗುವ ಹಾಗೆ ಬಸ್ ಬರ್ತದೆ. ಮಕ್ಕಳಿಗೆ ಟೈ ಎಲ್ಲ ಹಾಕಿ, ಅವರಿಗೆ ಕೋಳ ಎಲ್ಲ ತೊಡಿಸಿ, ಕಾಲಿಗೆ ಎಲ್ಲ ಸರಪಣಿ ಎಲ್ಲ ಬಿಗಿಸಿ ಗಾಡಿಗೆ ಹತ್ತಿಸ್ತಾರೆ. ಗಾಡಿಯವರನ್ನು ತುಂಬಿಸ್ಕೊಳ್ತದೆ, ಸುಯ್ಯ ಹೋಗ್ತದೆ. ಗಾಡಿಯಲ್ಲಿ ನೋ ಟಾಕ್, ಸೈಲೆಂಟಾಗಿ ಕೂತ್ಕೊಳ್ತದೆ ಮಗು. ಶಿಸ್ತಲ್ಲ? ಹೀಗೆ ಆ ಮಗು ಯಾವಾಗಲೂ ಹೋಗ್ತಾ ಇರ್ತದೆ. ಆ ಮಗುವಿನ ಹೆಸರು ಕಿಯೋಸ್ಕ್ ಅಂತ. ಏನ ಹೆಸರು? ಕಿಯೋಸ್ಕ್. ಕಿಯೋಸ್ಕ್ ಹೀಗೆ ಶಾಲೆಗೆ ಹೋಗ್ತಾ ಇರ್ತಾನೆ. ಹೋಗ್ತಾ ಹೋಗ್ತಾ ಅಪ್ಪ ಅಮ್ಮನ ಜೊತೆಗೆ ಕೆಲಸ ಆಡ್ತಾನೆ. ಆಡಕ್ಕೆ ಪುರ್ಸೋತಿರಲ್ಲ. ಶಾಲೆಗೆ ಬರೋದು ಹೋಗೋದು ಎಲ್ಲ ಆಗ್ತಿರ್ತದೆ. ಸ್ಕೂಲಿಂದ ಬಂದ ತಕ್ಷಣ ಟ್ಯೂಷನ್ನು ಅದು ಇದೆಲ್ಲ ಆಗ್ತಿರ್ತದೆ. ಒಂದು ದಿನ ರಾತ್ರಿ ಮಲಗುವಾಗ ಅವನಿಗೆ ಭಾರಿ ಟೆನ್ಷನಿಂದ ಏನೋ ಆಗ್ತದೆ. ಅದಿರಲಿ, ಇರುವೆಯನ್ನು ಅಯ್ಯೋ ಸಾಯಿಸ್ಬಿಟ್ರ, ಇರಲಿ. ಕಿಯೋಸ್ಕಿಗೆ ಹೀಗೆಲ್ಲ ಬೇಸರ ಆಗುತ್ತೆ. ಇರುವೆಯನ್ನು ಸಾಯಿಸೋದು ಬೇಸರ, ಸೊಳ್ಳೆಯನ್ನು ಸಾಯಿಸೋದು ಬೇಸರ, ಮರ ಕಡಿದರೆ ಬೇಸರ, ಹೀಗೆಲ್ಲ ಆಗ್ತಾ ಇರ್ತದೆ ಅವನಿಗೆ. ಆದರೆ ಅದನ್ನು ಕೆಲವು ಸಲ ಎಕ್ಸ್ಪ್ರೆಸ್ ಮಾಡ್ತಾನೆ, ಕೆಲವು ಸಲ ಎಕ್ಸ್ಪ್ರೆಸ್ ಮಾಡಲ್ಲ. ಹೀಗೆ ಆಗ್ತಾ ಇರುತ್ತೆ. ಒಂದಿನ ರಾತ್ರಿ ಮಲಗಬೇಕಾದ್ರೆ, ತುಂಬ ಬೇಸರದಿಂದ ಮಲಗಿದ್ದವನು ಬೆಳಗ್ಗೆ ಎದ್ದೇಳಬೇಕಾದ್ರೆ ಹೊದಿಕೆ ಸರಿಸೋಕ್ಕಾಗಲ್ಲ ಅವನಿಗೆ. ಹೊದ್ಕೊಂಡು ಮಲಗಿರ್ತಾನೆ. ಹೊರಳ್ತೀನಿ, ಹೊರಳಕ್ಕಾಗಲ್ಲ. ಏನು ಮಾಡೋದು ಅಂತ ನೋಡಿದ್ರೆ ಹೊರಳಿಕೆ ಹೊರಳ್ತಾನೆ. ಏನೋ ಒಂದು ಉದ್ದದ್ದು ಅವನನ್ನು ಇಡೀ ಸುತ್ತಕೊಂಡಾಗೆ ಅಂತ ಅನುಭವ ಆಗ್ತಿದೆ. ಉದ್ದದೊಂದು ಸುತ್ತಕೊಂಡಿದೆ. ಅವನಿಗೆ ಇಡೀ ಮುಖ ಅವನಿಗೆ ಒಂಥರ ಭಾರ 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 ಆಗ್ತಿದೆ. ಯಾವುದೋ ಹಾವು ಸುತ್ತಕೊಂಡಿದೆ ಅಂತ ನಿಮ್ಗೆ ಯಾರಿಗೂ ಅನಿಸ್ತಿದೆಯಲ್ಲ? ಈಗ ಅವನಿಗೂ ಹಾಗೆ ಅನ್ನಿಸ್ತು. ಹಾವು ಸುತ್ತಕೊಂಡಿದೆ ಅಂತ ಅವನು ನೋಡ್ತಾ 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 ಹೊದಿಕೆ ಸರಿಸಿದ್ರೆ ಹಾವು ಸುತ್ತಕೊಂಡಿದ್ದಲ್ಲ, ಅವನ ಮೂಗಿದೆಯಲ್ಲ, ಆ ಮೂಗು ಸೀದಾ ಸೊಂಡಿಲ್ ಥರ ಉದ್ದಕ್ಕಾಗ್ಬಿಟ್ಟಿದೆ. 3ನೇ ಕ್ಲಾಸಿನ ಕಿಯೋಸ್ಕ್ನ ಮೂಗು ಉದ್ದಕ್ಕಾಗಿ ಸೊಂಡಿಲಿಗಿಂತ ಉದ್ದಾಗ್ಬಿಟ್ಟಿದೆ. ಕಾಲಿನವರೆಗೆ ಬೆಳ್ಕೊಂಡ್ಬಿಟ್ಟಿದೆ. ಅಯ್ಯೋ, ಭಾರಿ ಟೆನ್ಷನ್ ಇವನಿಗೆ. ನಾಳೆಯಿಂದ ಇವತ್ತಿಂದ ಶಾಲೆಗೆ ಹೋಗೋದು ಹೆಂಗೆ? ಈ ಮೂಗನ್ನಿಟ್ಕೊಂಡು, ಈ ಸೊಂಡಿಲನ್ನಿಟ್ಕೊಂಡು ಮಕ್ಕಳ ಜೊತೆ ಶಾಲೆಗೆ ಹೋಗೋದು ಹೆಂಗೆ? ಬಸ್ ಹತ್ತೋದು ಹೆಂಗೆ? ಮುಖ ತೋರಿಸೋದು ಹೆಂಗೆ? ಎಲ್ಲರೂ ನಗ್ತಾರಲ್ಲ, ಅವಹೇಳನ ಮಾಡ್ತಾರಲ್ಲ, ಇದನ್ನು ಹೆಂಗೆ ಮ್ಯಾನೇಜ್ ಮಾಡೋದು ಹೆಂಗೆ? ಹೊರಳಾಡೋಕ್ಕಾಗಲ್ಲ, ಆಚೆ ಈಚೆ ಓಡಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಏನು ಮಾಡೋದು? ಟೆನ್ಷನ್ ಟೆನ್ಷನ್ ಟೆನ್ಷನ್. ಎದ್ದ, ಹೇಗೋ ಬ್ಯಾಲೆನ್ಸ್ ಮಾಡೋದು. ಅಭ್ಯಾಸನೇ ಇಲ್ಲಲ್ಲ, ಎದ್ದು ನಿಲ್ಲಕ್ಕಾಗ್ತಿಲ್ಲ. ಎಲ್ಲವನ್ನು ಎತ್ತುಕೊಂಡು ಹೆಂಗೋ ಎತ್ತುಕೊಂಡು ಬಂದು 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 ಮುಖ ಬ್ರಷ್ ಮಾಡೋಕ್ಕೆ ಹೋದರೆ ಬ್ರಷ್ ಮಾಡೋದು ಹೆಂಗೆ ಗೊತ್ತಿಲ್ಲಲ್ಲ. ಬಾಯಿ ಮಾಡಿಕೊಂಡು ಬ್ರಷ್ ಮಾಡ್ತಿದ್ದ. ಇದು ಫುಲ್ ಮುಚ್ಕೊಂಡ್ಬಿಟ್ಟಿದೆ. ಬಾಯಿ ಎಲ್ಲಿದೆ ಅಂತಲೇ ಗೊತ್ತಿಲ್ಲ ಅವನಿಗೆ. ಹುಡ್ಕಾಡ್ತಾನೆ, ಬಾಯಿ ಒಳಗೆಲ್ಲೋ ಇದೆ, ಬ್ರಷ್ ಮಾಡೋಕ್ಕಾಗಿಲ್ಲ. ನೀರು ಕುಡಿಬೇಕು ಅಂದರೆ ನೀರು ಕುಡಿಯೋಕ್ಕಾಗ್ತಿಲ್ಲ. ಹೊಸದಾಗಿ ಬಂಡಿ ಬತ್ತಿದೆ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಹೀಗೆ ಈ ಸೊಂಡಿಲನ್ನು ಬ್ಯಾಲೆನ್ಸ್ ಮಾಡಲಿಕ್ಕಾಗದೆ ಜೋರು ಅಳ್ಳಿಕ್ಕೆ ಶುರು ಮಾಡ್ತಾನೆ. ಹತ್ರ ಸೌಂಡ್ ಬರಲ್ಲ, ಫುಲ್ ಮುಚ್ಕೊಂಡ್ಬಿಟ್ಟಿದೆಯಲ್ಲ ಬಾಯಿಗೆ, ಸೌಂಡು ಬರಲ್ಲ. ಮನೆಯೊಳಗೆ ರೂಮ್ ಒಳಗೆ ಕೂತ್ಕೊಂಡು ಅಳ್ತಾ ಇರ್ತಾನೆ. ಅವನ ಅಮ್ಮ ಬರ್ತಾರೆ. ಅಮ್ಮ ಬಂದವರು ನೋಡಿಬಿಟ್ಟು ಶಾಕ್ ಆಗಿಬಿಡ್ತಾರೆ. ಇದೇನಾಯಿತು ಕಿಯೋಸ್ಕ್, ನಿನಗೆ ಹಿಂಗಾಗ್ಬಿಡ್ತಲ್ಲ, ಏನಾಯಿತು? ಹಿಂಗೆ 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 ಎಲ್ಲ ಅಂತ. ಇದ್ದಕ್ಕಿದ್ದಂಗೆ ಅಮ್ಮ ಅಪ್ಪ ಎಲ್ಲರೂ ಬರ್ತಾರೆ. ಎಲ್ಲರೂ ಹತ್ಕೊಂಡು ಕೂಡ್ತಾರೆ. ಏನಾಯಿತು ಮಗುವಿಗೆ? ಉದ್ದದ ಸೊಂಡಿಲ್ ಬಂದುಬಿಟ್ಟಿದೆ. ಕಿಯೋಸ್ಕ್ ಅಳ್ಳಿಕೆ ಶುರು ಮಾಡ್ತಾನೆ. 3ನೇ ಕ್ಲಾಸು. ಬೆಳಗ್ಗೆ ಎದ್ದು ಜೈಲಿಗೆ ಹೋದಂಗೆ ಶಾಲೆಗೆ ಹೋಗ್ತಾನೆ ಬಸ್ಸಲ್ಲಿ ಕೂತು. ಇವತ್ತಿಂದ ಶಾಲೆಗೆ ಹೋಗೋಕ್ಕಾಗಲ್ಲ. ಏನು ಮಾಡೋದು? ಫುಲ್ಲು ಎಲ್ಲರೂ ಟೆನ್ಷನಲ್ಲಿ ಕೂತಾರೆ. ಟೆನ್ಷನಲ್ಲಿ ಕೂತವರಿಗೆ ಏನು ಹೊಳಿತಾ ಇಲ್ಲ. ಏನು ಮಾಡೋದು? ಶಾಲೆಗೆ ಕಳಿಸೋದ? ಈ ಸೊಂಡಿಲನ್ನು ಏನು ಮಾಡೋದು? ಊಟ ಮಾಡೋಕ್ಕಾಗಲ್ಲ, ಬ್ರಷ್ ಮಾಡೋಕ್ಕಾಗಲ್ಲ.
ಹೀಗೆಲ್ಲ ಟೆನ್ಷನಲ್ಲಿ ಕೂತಿರ್ಬೇಕಾದ್ರೆ ಕಂಟಿನ್ಯೂ ಮಾಡ್ತಾರೆ. ಅವನು ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ, ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ನಡಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ, ನಡಿಲಿಕ್ಕೆ ಆಗ್ತಾ ಇಲ್ಲ. ಆಗ ಒಂದು ವಿಷಯ ಅವನಿಗೆ ಗೊತ್ತಾಗ್ತಾ ಇದೆ. ಏನು ಅಂತಂದ್ರೆ, ಅವನು ಮಾತಾಡ್ತಾ ಇದ್ದಾನೆ, ಆದ್ರೆ ಬೇರೆ ಯಾರಿಗೆ ಅರ್ಥ ಆಗ್ತಾ ಇಲ್ಲ. ಆಗ ಅವನೇನ್ ಮಾಡ್ತಾನೆ ಅಂತಂದ್ರೆ, ಜೋರು ಬೊಬ್ಬೆ ಹೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವನದೇ ರೀತಿಲಿ. ಆ ಬೊಬ್ಬೆ ಕೂಡ ಯಾರಿಗೂ ಕೇಳ್ತಾ ಇಲ್ಲ, ಅಪ್ಪನಿಗೆ ಕೇಳ್ತಾ ಇಲ್ಲ, ಅಮ್ಮನಿಗೆ ಕೇಳ್ತಾ ಇಲ್ಲ, ತಂಗಿ ಕೇಳ್ತಾ ಇಲ್ಲ, ಯಾರಿಗೂ ಕೇಳ್ತಾ ಇಲ್ಲ. ಜೋರು ಜೋರು ಬೊಬ್ಬೆ ಹೊಡಿತಾ ಇದ್ದಾನೆ. ಬೊಬ್ಬೆ ಹೊಡೆದು 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 ಅವರೆಲ್ಲರೂ ಅಳ್ತಲೇ ಇದ್ದಾರೆ, ಇವನು ಬೊಬ್ಬೆ ಹೊಡಿತಾನೆ ಇದ್ದಾನೆ. ಹೊಡೆದು ಸ್ವಲ್ಪ ಹೊತ್ತು ಆಗ್ತಾ 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 ಹೋದ ಹಾಗೆ ಅವರಿಗೆಲ್ಲ ಹತ್ತು ಸಾಕಾಗಿ ಇನ್ನೇನು ಮಾಡೋದು ಅಂತ ಗೊತ್ತಾಗದೆ ಅವನ ರೂಮಿಂದ ಹೊರಗೆ ಹೋಗ್ತಾರೆ. ಹೊರಗೋಗಿ ಆದ್ಮೇಲೆ ಇವನು ಮಾತಾಡೋದು ನಿಲ್ಲಿಸ್ತಾನೆ. ಹೋಗಿ ಆಯ್ತಲ್ಲ, ಇನ್ಯಾರ ಹತ್ರ ಮಾತಾಡೋದು ಅಂತ ತನ್ನೊಳಗೆ ತಾನೇ ಏನೇನೋ ಹೇಳ್ಕೊಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸ್ವಲ್ಪ ಹೊತ್ತು ಆಗ್ಬೇಕಾದ್ರೆ ಅವನು ಕೂತ ಜಾಗದಲ್ಲಿ ಅವನ ಮೈ ಮೇಲೆ ಏನೋ ಹರಿದಾಡಿದ ಹಾಗೆ ಅವನಿಗೆ ಅನುಭವ ಆಗುತ್ತೆ. ಹರಿದಾಡಿದ ಹಾಗೆ ಅನುಭವ ಆದ ಕೂಡಲೇ ಸುತ್ತ ನೋಡ್ತಾನೆ, ಒಂದಿಷ್ಟು ಇರುವೆಗಳು ಅವನ ಹತ್ರ ಬರೋ ಪ್ರಯತ್ನ ಮಾಡ್ತಾ ಇದೆ, ಅವನ ಕೈ ಮೇಲೆ ಹತ್ಕೊಳ್ತಾ ಇದೆ. ಈಚೆಯಿಂದ ನೋಡ್ತಾನೆ, ಸಣ್ಣ ಸಣ್ಣ ಮಳೆ ಹುಳಗಳು ಅವನ ಮೈ ಮೇಲೆ ಬರೋ ಪ್ರಯತ್ನ ಮಾಡ್ತಾ ಇದೆ. ಅವನಿಗೆ ಭಯ ಆಗುತ್ತೆ, ಯಾಕಂದ್ರೆ ಇದುವರೆಗೆ ಅವನು ಇರುವೆಯನ್ನು ಮುಟ್ಟಿಲ್ಲ. ಕೊಂದು ಗೊತ್ತ ಅವನಿಗೆ, ಅಥವಾ ಕೊಂದು ಫಸ್ಟಿಗೆ ಮತ್ತೆ ಅವನಿಗೆ ಬೇಸರ ಆಗ್ತಿತ್ತಲ್ಲ, ಇರುವೆಯನ್ನು ಕೊಲ್ಲುದು ಕೂಡ ಬಿಟ್ಟಿದ್ದ. ಈಗ ಇರುವೆಗಳು ಯಾಕೆ ಬರ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಈಚೆಯಿಂದ ಮಳೆ ಹುಳಗಳು ಹೇಳ್ತಾ ಇದೆ ಅವನ ರೂಮ್ ಒಳಗಿಂದ, ಅದು ಗೊತ್ತಾಗ್ತಿಲ್ಲ ಯಾಕೆ ಅಂತ ಹೇಳಿ. ಅಷ್ಟೊತ್ತಿಗೆ ಎಲ್ಲ ಇರುವೆಗಳು ಅವನು ಎಷ್ಟೇ ಕುಡುಕಿದ್ರು ಒಂದಿಷ್ಟು ಇರುವೆಗಳು ಹತ್ತಿ ಇಲ್ಲಿಗೆ ಬರೋ ಪ್ರಯತ್ನ ಮಾಡ್ತು. ಇಲ್ಲಿಗೆ ಬರೋ ಪ್ರಯತ್ನ ಮಾಡೋಷ್ಟೊತ್ತಿಗೆ ಅವನಿಗೆ ಇನ್ನು ಸಾಧ್ಯವೇ ಇಲ್ಲ ಅಂತ ಅನ್ನಿಸ್ತು. ಇನ್ನೇನು ನಾನು ಓಡದೆ ಸಾಧ್ಯ ಇಲ್ಲ, ಓಡ್ಲಿಕ್ಕೆ ಆಗ್ತಾ ಇಲ್ಲ, ಕಾಲು ನೋಯ್ತಾ ಇದೆ, ಕೈ ನೋಯ್ತಾ ಇದೆ, ಕೈ ಕೂಡ ಏನೋ ಗಿಡ್ಡ ಆದಾಗ ಅನ್ನಿಸ್ತಾ ಇದೆ. ಅಷ್ಟೊತ್ತಿಗೆ ಆ ಇರುವೆಗಳು ಏನೋ ಹೇಳಲಿಕ್ಕೆ ಪ್ರಯತ್ನಿಸ್ತಾ ಇದೆ ಅಂತ ಅನಿಸ್ತಾ ಹೋಯ್ತು ಕಿಯೋಸ್ಕಿಗೆ. ಆಗ ಅವನು ಏನ್ ಮಾಡ್ದ ಅಂದ್ರೆ, ಮಾತಾಡೋದನ್ನ ಬಿಟ್ಟು ಹೀಗೆ ಕಿವಿ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದ. ಆ ಇರುವೆಗಳೆಲ್ಲ ಅವನ ಕಿವಿ ಹತ್ರ ಇದೆ. ಆ ಕಿವಿ ಹತ್ರ ಅದೇನೋ ಹೇಳ್ತಾ ಇದೆ, ಇರುವೆಗಳೇನೋ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇವನಿಗೆ ಅರ್ಥ ಆಗ್ತಾ ಇಲ್ಲ. ಇವನಿಗೆ ಹೇಗೆ ಅಪ್ಪ ಅಮ್ಮನ ಹತ್ರ ಏನೋ ಹೇಳ್ತಾ ಇದ್ದಾನೆ, ಅಪ್ಪ ಅಮ್ಮನಿಗೆ ಅರ್ಥ ಆಗ್ತಾ ಇಲ್ಲ, ಹಾಗೆ ಇರುವೆಗಳು ಹೇಳುದು ಇವನಿಗೆ ಅರ್ಥ ಆಗ್ತಾ ಇಲ್ಲ. ಸ್ವಲ್ಪ ಹೊತ್ತು ಕೇಳ್ದ. ಸ್ವಲ್ಪ ಹೊತ್ತಿಗೆ ಈಚೆಯಿಂದ ಮಳೆ ಹುಳಗಳು ಬಂತು. ಮಳೆ ಹುಳಗಳು ಅವನ ಕಿವಿ ಹತ್ರ ಏನೋ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಅದ್ರ ಕಡೆ ಗಮನ ಕೊಟ್ಟ. ಇಲ್ಲ, ಎರಡೂ ಅರ್ಥ ಆಗ್ತಿಲ್ಲ. ಕೊನೆಗೆ ಅರ್ಥ ಆಗುದೇ ಬೇಡ ಅಂತ ಸುಮ್ಮನೆ ಕೂತ ಕೂಡ್ಲೆ ಅವನ ಈಚೆ ಫುಲ್ಲು ಇರುವೆಗಳು ಸೇರ್ಕೊಳ್ತು, ಈಚೆ ಫುಲ್ಲು ಮಳೆ ಹುಳಗಳು ಸೇರ್ಕೊಳ್ತು. ಆ ಸೇರಿದ ಇರುವೆಗಳೆಲ್ಲ ಸೇರಿ ಒಂದೇ ಟೋನಲ್ಲಿ ಏನೋ ಹೇಳ್ತಾ ಇದೆ ಅಂತ, ನೀವು ಚಿಕ್ಕ ಬುಕ್ಕು ಅಂತ ಹೇಳ್ತಾ ಇದ್ರಲ್ಲ, ಹಾಗೆ ಒಂದೇ ಟೋನಲ್ಲಿ ಏನೋ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತ ಅನ್ನಿಸ್ತಾ ಹೋಯ್ತು. ಆಗ ಅವನು ಸುಮ್ಮನೆ ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ದ. ಕೇಳ್ತಾ ಇರುವೆಯ ಭಾಷೆ ನನಗೇನೋ ಅರ್ಥ ಆಗ್ತಾ ಇದೆ ಅಂತ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಆಗ ಸ್ವಲ್ಪ ಕಿವಿ ಹೀಗೆ ಮಾಡ್ದ, ಇರುವೆಗಳೆಲ್ಲ ಕೆಳಗೆ ಬಿತ್ತು. ಮತ್ತೆ ಅದನ್ನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಕೂಡಲೇ ಎಲ್ಲ ಇರುವೆಗಳು ಒಟ್ಟಿಗೆ ಕಾಲೆತ್ತಾ ಇದೆ, ಒಟ್ಟಿಗೆ ಹೀಗೆ ಮಾಡ್ತಾ ಇದೆ, ಒಟ್ಟಿಗೆ ಮಂಡೆ ಹೀಗೆ ಮಾಡ್ತಾ ಇದೆ, ಮತ್ತೇನೋ ಹೇಳ್ತಾ ಇದೆ. ಮತ್ತೆ ನೋಡ್ದಾಗ ಹೀಗೆ ಕಿವಿ ಕೊಟ್ಟ. ಆಗ ಅವನಿಗೇನೋ ಅರ್ಥ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಆ ಇರುವೆಗಳು ಕೈಯಲ್ಲಿ ಹೀಗೆ 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 ಮಾಡ್ತಾ ಏನ್ ಹೇಳ್ತಾ ಇದೆ ಅಂದ್ರೆ, ನಿನ್ಗೆ ಹೀಗೆಲ್ಲ ಆಗಿದೆಯಲ್ಲ, ಅದಕ್ಕೊಂದು ಮದ್ದಿದೆ ಅಂತ ಇರುವೆಗಳು ಹೇಳ್ತಾ ಇದೆ. ಅಷ್ಟೊತ್ತಿಗೆ ಅವನಿಗೆ ಇದನ್ನೇ ಹೇಳ್ತಾ ಇರ್ಬೇಕಿದ್ವು ಅಂತ ಅನ್ನಿಸಿ ಮತ್ತೆ ಈಚೆ ಕಡೆ ನೋಡ್ದ. ಅದು ಸೇಮ್ ಹಾಗೆ ಮಾಡ್ತಾ ಇದೆ, ಮಳೆಗಳ ಹೀಗೆ ಹಾರ್ತಾ ಇದೆ, ರೆಕ್ಕೆ ಎಲ್ಲ ಉದುರ್ತಾ ಇದೆ. ಅದ್ರ ಮಧ್ಯೆ ಅದು ಹೀಗೆ ಒದ್ದಾಡ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಹೀಗೆಲ್ಲ ಮಾಡ್ತಾ ಇದೆ. ಮತ್ತದನ್ನ ನೋಡ್ದ, ಮತ್ತೆ ಕಿವಿ ಕೊಟ್ಟ, ಅದು ಏನೋ ಹೇಳ್ತಾ ಇದೆ. ಅಷ್ಟೊತ್ತು ಹೀಗೆ ನೋಡ್ಬೇಕಾದ್ರೆ ಅದು ಅದನ್ನೇ ಹೇಳ್ತಾ ಇದೆ. ಇದು ದೊಡ್ಡ ಸಮಸ್ಯೆನೇ ಅಲ್ಲ, ಇದು ಭಾರಿ ಈಸಿಯಲ್ಲಿ ಹೋಗ್ತದೆ, ಅದಕ್ಕೊಂದು ಮದ್ದಿದೆ ಅಂತ. ಅಷ್ಟೊತ್ತಿಗೆ ಇವನು ಅಪ್ಪ ಅಮ್ಮನ ಹತ್ರ ಮೊದಲು ಮಾತಾಡ್ತಿದ್ದಲ್ಲ, ಹಾಗೆ ಅಂದ. ಅರ್ಥ ಆಗ್ಬಿಡ್ತು, ಇರುವೆಗೂ ಅರ್ಥ ಆಯ್ತು, ಮಳೆ ಹುಳಕ್ಕೂ ಅರ್ಥ ಆಯ್ತು. ಎಲ್ಲ ಡ್ಯಾನ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದುವರೆಗೆ ಅವನು ಬೇಸರದಲ್ಲಿದ್ದಲ್ಲ, ಇರುವೆಗಳು ಡ್ಯಾನ್ಸ್ ಮಾಡ್ತಾ ಇದೆ. ಸೂಪರ್, ನೋಡಿ ಎಷ್ಟು ಚಂದ ಡ್ಯಾನ್ಸ್ ಮಾಡ್ತಾ ಇದೆ ಇಲ್ಲಿ ಮಳೆ ಹುಳ ಎಲ್ಲ ಡ್ಯಾನ್ಸ್ ಮಾಡ್ತಾ ಇದೆ. ಖುಷಿ ಆಯ್ತು. ಇದು ಡ್ಯಾನ್ಸ್ ಮಾಡ್ತಾ ಇದೆ ಅಂತಂದ್ರೆ ಏನೋ ಇದಕ್ಕೆ ಪರಿಹಾರ ಇದೆ ಅಂತ ಅವನು ನಿಧಾನಕ್ಕೆ ಡ್ಯಾನ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದ. ಹೀಗೆ ಡ್ಯಾನ್ಸ್ ಮಾಡ್ತಾ ಅದರ ಹಿಂದೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ದ. ಹೋಗ್ತಾ ಈಗ ಬಾಗ್ಲ ಹತ್ತಿರ ಹೋದ್ರೆ ಅಲ್ಲಿ ಅಪ್ಪ ಅಮ್ಮ ಇದ್ದಾರೆ. ಬಾಗಿಲು ತೆಗೆದ್ರೆ ಅವ್ರಿಗೆ ಗೊತ್ತಾಗುವಾಗ ಮೊದಲೇ ಮಗನಿಗೆ ಎಷ್ಟುದ್ದ ಸೊಂಡಿಲು ಬಂದಿದೆ ಅಂತ ತಲೆ ಬಿಸಿಯಲ್ಲಿದ್ದಾರೆ. ಮತ್ತೆ ಈ ಸೊಂಡಿಲು ಇಟ್ಕೊಂಡು ಮಗ ಹೀಗೆ ಡ್ಯಾನ್ಸ್ ಮಾಡ್ತಾ ಇರುವೆ ಜೊತೆಗೆ ಹೋದ್ರೆ ಅಪ್ಪ ಅಮ್ಮನಿಗೆ ತಲೆ ಬಿಸಿ ಆಗುದಿಲ್ಲ, ಆಗ್ತದೆ ಅಲ್ವಾ? ಅದಕ್ಕೆ ಇದೆಲ್ಲ ಬೇಡ ಅಂತ ಹೇಳಿ ಅವನೇನ್ ಪ್ಲಾನ್ ಮಾಡಿದ ಅಂದ್ರೆ, ಇಲ್ಲಿಂದ ಹೋಗೋದು ಬೇಡ, ಕಿಟಕಿಯಲ್ಲಿ ಹೋಗುವ ಅಂತ ಪ್ಲಾನ್ ಮಾಡಿದ.
ಕಿಟಕಿ ಹತ್ರ ಹೋದ, ಇರುವೆಗಳೆಲ್ಲ ಹೋಯ್ತು ಹೋಯ್ತು ಹೋಯ್ತು. ಕಿಟಕಿಯ ಒಳಗಡೆ ಹೀಗೆ ಹತ್ಲಿಕ್ಕಾಯ್ತು, ಇರುವೆಗಳೆಲ್ಲ ಈಗ ಆರಾಮದಲ್ಲಿ ಹತ್ತಿ ಹೋಯ್ತು. ಇವನು ಹೀಗೆ ನೋಡ್ತಾನೆ, ಆ ಕಿಟಕಿ ಒಳಗಡೆ ಅವನ ಮಂಡೆ ಹೋಗುದಿಲ್ಲ. ಯಾಕೆ? ಸಣ್ಣದಿಲ್ಲ, ದೊಡ್ಡದಿದೆ, ಇಷ್ಟು ದೊಡ್ಡ ಇದೆ ಅಲ್ವಾ. ಈಗ ಹೋಗ್ಬೇಕಲ್ಲ, ಈಗ ಎಂತ ಮಾಡುದು? ಈಗ ಇದ್ರ ಒಳಗಿಂದ ಈಗ ಹೋಗ್ಬೇಕು, ಹೋಗಿ ಅವನ ಇರುವೆಗಳ ಜೊತೆಗೆ ಹೋಗ್ಬೇಕು, ಇಲ್ಲಾಂದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಸುಮಾರು ಹೊತ್ತು ಹೀಗೆ ನೋಡ್ದ. ಫಸ್ಟ್ ಏನ್ ಮಾಡಿದ ಅಂದ್ರೆ, ಆ ಸೊಂಡಿಲ್ ಸ್ವಲ್ಪ ಸಣ್ಣ ಇತ್ತಲ್ಲ, ಅದನ್ನ ಅದ್ರೊಳಗಡೆ ಹಾಕಿದ. ಹೀಗೆ ಅದನ್ನ ಹೀಗೆ ಹಾಕಿದ ಕೂಡ್ಲೆ ಅಲ್ಲಿದ್ದ ಇರುವೆಗಳಿಗೆ ಗೊತ್ತಾಯ್ತು ಇವನಿಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಆ ಇರುವೆಗಳೆಲ್ಲ ಸೇರಿ ಆ ಸೊಂಡಿಲನ್ನ ಹೀಗೆ ಎಳಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಳೆದ ಕೂಡ್ಲೆ ಏನಾಯ್ತು ಅಂದ್ರೆ, ಅವನ ಮುಖವೂ ಸೊಂಡಿಲಾಗಿ ಬಿಡ್ತು. ಮುಖ ಇಷ್ಟು ದೊಡ್ಡ ಇತ್ತಲ್ಲ, ಅದು ಸೊಂಡಿಲ್ ತರ ಸಪೂರ ಆಯ್ತು. ಅಲ್ಲೊಂದು ಚಿಕ್ಕದೇನೋ ಕಣ್ಣು ತರ ಕಾಣ್ತಾ ಇತ್ತು. ಸೀದಾ ಇಷ್ಟು ಹೋಯ್ತು, ತಲೆ ಒಳಗಡೆ ಹೋಯ್ತು. ಮತ್ತೆ ಮಳೆ ಹುಳಗಳು ಬಂದು ಮಳೆ ಹುಳಗಳು ಎಳಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಳೆದ ಕೂಡಲೇ ಏನಾಯ್ತು ಅಂದ್ರೆ, ಈ ಕೈ ದೇಹ ಎಲ್ಲ ಕೂಡ, ಇಡೀ ದೇಹ ಏನಾಯ್ತು ಅಂದ್ರೆ ಸೊಂಡಿಲೇ ಆಗ್ತಾ ಹೋಯ್ತು. ಮತ್ತೆ ಆ ಸೊಂಡಿಲಿಗೊಂದು ಚಿಕ್ಕ ಚಿಕ್ಕ ಕಾಲು, ಇಷ್ಟಿಷ್ಟು ಹೀಗೆ ಹೀಗೆ ಚಿಕ್ಕ ಕಾಲು. ಆರಾಮದಲ್ಲಿ ಹೀಗೆ ಪಾಸ್ ಆಗ್ಬಿಟ್ಟ. ಪಾಸ್ ಆದ್ಮೇಲೆ ಅವ ಜೋರು ಬೊಬ್ಬೆ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡ್ದ. ಯಾಕೆ ಹೇಳಿ? ಯಾಕಿರ್ಬೋದು ಜೋರು ಅಳ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ಹೋಗುವವರೆಗೆ ಹೋಗಿ ಆಯ್ತು, ಹೋಗಿ ಆದ್ಮೇಲೆ ಜೋರು ಅಳ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ಯಾಕೆ ಹೇಳಿ ನೋಡು? ಯಾರು ಹೇಳ್ಬೋದು? ಜೋರು ಅಳ್ತಾ ಇದ್ದಾನೆ, ಹೊರಗೆ ಹೋಗಿ ಜೋರು ಅಳ್ತಾ ಇದ್ದಾನೆ. ಕಿಟಕಿಯಿಂದ ಹೋಗಿ ಆಯ್ತು. ಮೊದ್ಲು ಮೂಗು ಮಾತ್ರ ಸೊಂಡಿಲಾಗಿತ್ತು, ಈಗ ಇಡೀ ಜೀವವೇ ಏನಾಗಿದೆ? ಸೊಂಡಿಲಾಗಿದೆ. ಅದಕ್ಕೆ ಇಷ್ಟು ಚಿಕ್ಕ ಕಾಲು ಬಂದಿದೆ. ಮೊದ್ಲಾದ್ರೆ ಅಪ್ಪ ಅಮ್ಮನಿಗೆ ಹೇಳಿದ್ರೆ ಗೊತ್ತಾಗ್ತಿತ್ತು, ಇದು ನಂಗೆ ಮೂಗು ಮಾತ್ರ ಸೊಂಡಿಲಾದದಂತ. ಈಗ ಇಡೀ ಜೀವವೇ ಸೊಂಡಿಲಾಗಿದೆ. ಹಾಗಾಗಿ ಅಪ್ಪ ಅಮ್ಮನಿಗೆ ಗುರುತು ಸಿಗುವ ಚಾನ್ಸೇ ಇಲ್ಲ. ಹಾಗಾಗಿ ಜೋರು ಅಳ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಮತ್ತೆ ಇರುವೆಗಳೆಲ್ಲ ಒಟ್ಟಾಯ್ತು, ಮಳೆ ಹುಳಗಳೆಲ್ಲ ಒಟ್ಟಾಯ್ತು, ಅದ್ರ ಸುತ್ತ ಹೀಗೆ ಸೇರ್ಕೊಳ್ತು. ಈಗ ಆ ಮಳೆ ಹುಳಗಳು ಇರುವೆಗಳು ಸೇರಿ ಆ ಸೊಂಡಿಲನ್ನ ಕರ್ಕೊಂಡು, ಕಿಯೋಸ್ಕಿಗೆ ಏನಾಗಿದ್ದಾನೆ? ಸೊಂಡಿಲಾಗಿದ್ದಾನೆ, ಉದ್ದ ಸೊಂಡಿಲಾಗಿದ್ದಾನೆ. ಆ ಸೊಂಡಿಲ್ ಹೀಗೆ 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 ಹೋಗ್ತಾ ಇದೆ. ಈ ಸೊಂಡಿಲನ್ನ ಈಗ ವಾಪಸ್ ಮನುಷ್ಯ ಮಾಡುದು ಹೇಗೆ ಅಂತ ಮಳೆ ಹುಳಕ್ಕೆ ಗೊತ್ತು, ಇರುವೆಗಳು ಗೊತ್ತು. ಅದ್ರ ಜೊತೆಗೆ ಸೊಂಡಿಲ್ ಹೋಗ್ತಾ ಉಂಟು. ಸರ್, ಈಗ ಸೊಂಡಿಲನ್ನ ಕರ್ಕೊಂಡು ಹೋಗ್ತಿದೆಯಲ್ಲ, ನೀವೆಲ್ಲ ಕಣ್ಣು ಮುಚ್ಕೊಳ್ಳಿ. ಈಗ ಎಲ್ರು ಯಾರು ನನ್ನ ನೋಡ್ಬೇಡಿ, ಕಣ್ಣು ಮುಚ್ಕೊಳ್ಳಿ. ಓಕೆ. ಮಳೆ ಹುಳಗಳು ಮುಂದೆ ಹೋಗ್ತಾ ಇದ್ದಾವೆ, ಇರುವೆಗಳು ಹಿಂದಿಂದ ಹೋಗ್ತಾ ಇದ್ದಾವೆ. ಮಧ್ಯದಲ್ಲಿ ಇಲ್ಲಿ ಮಲೆನಾಡಲ್ಲಿ ಒಂದು ಹುಳ ಹೋಗುತ್ತೆ. ಆ ಹುಳ ಹಾಗೆ ಹಾರ್ಕೊಂಡು ಮಧ್ಯದಲ್ಲಿ ಹೋಗ್ತಾ ಇದೆ. ಈ ಮಲೆನಾಡಲ್ಲಿದ್ದವರಿಗೆ ಹಸಿರು ಹುಳ ಅನ್ಸುತ್ತೆ, ಅದು ಹಸಿರು ಕಲರ್ ಇರುತ್ತೆ, ಅದು ಹಾಗೇ ಹೋಗ್ತಿದೆ. ಕಿಯೋಸ್ಕ್ ಅಂತ ಗೊತ್ತು, ಅಪ್ಪಮ್ಮಂಗೂ ಗೊತ್ತಿಲ್ಲ. ಈಗ ಆ ಹುಳಕ್ಕೆ ಮಾತ್ರ ನಾನು ಕಿಯೋಸ್ಕು ಅನ್ನೋ ಹೆಸರು ಗೊತ್ತಿರೋದು. ಆದರೆ ಕಿಯೋಸ್ಕ್ಗೆ ಒಂದು ಸೌಂಡ್ ಇತ್ತು. ಅವನು ಯಾವಾಗಲೂ ಒಂದು ಸೌಂಡ್ ಮಾಡ್ತಿದ್ದ. ಅಪ್ಪ ಅಮ್ಮಂಗೆ ಅದು ರಿಜಿಸ್ಟರ್ ಆಗಿರುತ್ತೆ. ಕೊಯಂ ಕೊಯ. ಅವನಿಗೆ ಬೇಜಾರಾದಾಗೆಲ್ಲ ಕೊಯಂ ಅಂತ ಅಂತಿದ್ದ. ಈ ಹುಳ ಹೋಗ್ತಿದ್ದಾಗ ಕೂಡ ಆ ಸೌಂಡ್ ಮಾಡ್ತಾ ಹೋಗುತ್ತೆ, ಕೊಯಂ ಕೊಯ ಅಂತ. ಎದುರುಗಡೆ ಹಿಂದೆಗಡೆ ಇರುವೆಗಳು ಹೋಗ್ತಾ ಇದ್ದಾವೆ, ಎದುರುಗಡೆ ಮಳೆ ಹುಳಗಳು ಹಾರ್ಕೊಂಡು ಹೋಗ್ತಾ ಇದ್ದಾವೆ, ಮಧ್ಯದಲ್ಲಿ ಹುಳ ಹೋಗ್ತಾ ಇದೆ. ಹೋದು ಬಂಡಿ ಗಡಿಯಿಂದ ಹೊರಟು ಈ ದಾರಿಯಲ್ಲಿ ನಾವು ರೈಲಲ್ಲೆಲ್ಲ ಹೋದ್ವಲ್ಲ, ಹಾಗೇ ಹುಳಗಳು, ಕಿಯೋಸ್ಕು ಎಲ್ಲರೂ ಕೂಡ ಸಾಲಾಗಿ ಎಷ್ಟು ಇರುವೆಗಳಂದ್ರೆ ಕಣ್ಣೆಟ್ಟಿದ್ರು ಕೂಡ ನೋಡಿದಷ್ಟು ಹಿಂಡಾಗಿ ಇರುವೆಗಳು, ಮಳೆ ಹುಳಗಳು ಕಿಯೋಸ್ಕನ್ನು ಕರ್ಕೊಂಡು ಗದ್ದೆ ದಾಟಿ, ನದಿ ದಾಟಿ, ತುಂಗಾ ನದಿಯ ತೀರದ ದಾಟಿ ಹೋಗೇ ಬಿಟ್ಟು ಹೋಗ್ತಾ ಮರ ಹತ್ತಿದು. ಕಿಯೋಸ್ಕೋ ಕೂಡ ಹುಳ ಆಗಿ ಮರ ಹತ್ತ ದೊಡ್ಡ ಆಳದ ಮರ ಹತ್ತಿದು. ಅಲ್ಲಿ ಕಿಯೋಸ್ಕೋ ಕ್ಯೂ 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 ಅಂತ ಹಾರ್ದ. ಮರದಿಂದ ಮರಕ್ಕೆ ದಾಟ್ತಾ ಮತ್ತೆ ಮನೆ ಹತ್ರ ಬರ್ತವೆ. ಮನೇಲಿ ಕಾಯ್ತಾ ಇರ್ತಾರೆ ಅಪ್ಪ ಅಮ್ಮ, ಎಲ್ಲಿ ಹೋತು? ಕಿಯೋಸ್ಕೋ ಹೋಗಿದ್ದಾನಲ್ಲ, 2-3 ದಿನ ಆಗುತ್ತೆ, ಇಲ್ವೇ ಇಲ್ಲ. ಎಲ್ಲ ಕಡೆ ಹುಡುಕ್ತಾರೆ, ಜಾಡ್ತಾರೆ, ಆದರೂ ಪತ್ತೆನೇ ಇಲ್ಲ. ಪೇಪರಲ್ಲೆಲ್ಲ ಬರುತ್ತೆ ಕಿಯೋಸ್ಕೋ ಇಲ್ಲ ಅಂತ. ಇವನು ಮೇಲೆ ಹತ್ಕೊಂಡು ಹುಳದ ಥರ ಹಾರ್ತಾ ಮಲೆ ಹುಳಗಳ ಥರ ಇರುವೆಗಳ ಜೊತೆಗೆ ಫ್ರೆಂಡ್ಶಿಪ್ ಮಾಡಿಕೊಂಡು ಊರು ದಾಟಿ, ಎಲ್ಲ ತುಂಗಾ ನದಿಯ ತೀರ ದಾಟಿ ಬೇರೆ ಊರಿಗೆ ಹೋಗಿರ್ತಾನೆ. ತುಂಬ ದೂರ ಹೋಗಿರ್ತಾರೆ. ಹಾಗೆ ಹೋಗ್ತಾ ಒಂದು ಹಕ್ಕಿ ಬರುತ್ತೆ. ಆ ಹಕ್ಕಿ ಕಿಯೋಸ್ಕೋನ ನೋಡುತ್ತೆ.
ಆ ಹಕ್ಕಿ ಕಿಯೋಸ್ಕನ್ನು ಕಚ್ಕೊಂಡು ಕೊಕ್ಕಲ್ಲಿ ಕಚ್ಕೊಂಡು ಮೇಲೆ ಹಾರೋಗುತ್ತೆ ಆಕಾಶಕ್ಕೆ ಹೋಗ್ತಾ ಕಿಯೋಸ್ಕು ಕ್ಯೂ 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 ಅಂತ ಅಂತಾನೆ. ಮೇಲೆ 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 ಹಾರೋಗುತ್ತೆ ಹಕ್ಕಿ. ಆ ಹಕ್ಕಿ ಹಾರಿ ಹೋಗ್ತಾ 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 ಒಂದು ಮರದ ಮೇಲೆ ಬಂದು ಕೂರುತ್ತೆ. ಅದು ಕಿಯೋಸ್ಕನ ಮನೆ ಆಗಿರುತ್ತೆ, ಮನೆ ಹತ್ರ ಇರುವ ಮರ ಆಗಿರುತ್ತೆ. ಅಲ್ಲಿ ಕಿಯೋಸ್ಕು ಚಾಯ್ 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 ಅಂತ ಸೌಂಡ್ ಮಾಡ್ತಾನೆ. ಮನೆಯವರಿಗೆ ಅನಿಸುತ್ತೆ ಇದು ಏನೋ ಸೌಂಡ್ ಕೇಳ್ದಂಗೆ ಅನಿಸುತ್ತಲ್ಲ, ಇದು ಯಾರ್ದೋ ಸೌಂಡು, ನಮ್ಗೆ ಗೊತ್ತಿರುವ ಸೌಂಡ್ ಅಂತ ಅನಿಸುತ್ತೆ. ಆದರೆ ಹುಳ ಆಗಿರೋದು ಮನೆಯವರಿಗೆ ಗೊತ್ತಿಲ್ಲ, ಸೊಂಡಿಲಾಗಿರೋದು ಗೊತ್ತಿಲ್ಲ. ಅಲ್ಲೇ ಹಾರ್ತಾ ಹಾರ್ತಾ ಚಿಟ್ಟೆಗಳು ಸೇರ್ತವೆ, ಬಣ್ಣ ಬಣ್ಣದ ಹಕ್ಕಿಗಳು ಸೇರ್ತವೆ. ನಾವಿಲ್ಲಿ ಗ್ಲಾಸಿಗೆ ಬಣ್ಣ ಕೊಟ್ಟಿದ್ವಲ್ಲ, ಆ ಥರದ ಎಲ್ಲ ಚಿಟ್ಟೆಗಳು ಹಕ್ಕಿಗಳು ಹಾರಾಡ್ತವೆ. ಕಿಯೋಸ್ಕೋಗೆ ಖುಷಿ ಆಗುತ್ತೆ. ನಾನು ಎಂಥ ಜೈಲಲ್ಲಿದ್ದೆ, ಎಂಥ ಮನೆ ಒಳಗೆ ಎಂಥ ಅಪ್ಪಮ್ಮನ ಜೊತೆಗೆ ಬದುಕ್ತಿದ್ದೆ. ಅವ್ವ, ಇಷ್ಟು ಚಂದದ ಪ್ರಕೃತಿ ಇದೆಯಾ, ಇಂಥ ಕಲರ್ಗಳಿದ್ದೀವ, ಇಂಥ ಹಕ್ಕಿಗಳಿದ್ದೀವ, ಎಂತೆಂಥ ಕಲರ್ಗಳು ಬಣ್ಣ ಬಣ್ಣದ ಚಿಟ್ಟೆಗಳನ್ನು ನೋಡ್ತಾನೆ, ಹಕ್ಕಿಗಳನ್ನು ನೋಡ್ತಾನೆ, ಹಾವುಗಳು ಸಿಗ್ತವೆ, ಹಾವುಗಳ ಜೊತೆಗೆ ಮಾತಾಡುತ್ತೆ, ಬೇರೆ ಬೇರೆ ಬಣ್ಣದ ಕೀಟಗಳು ಇರುವೆಗಳು ಎಲ್ಲ ಮರದಲ್ಲಿರುತ್ತೆ. ಅದನ್ನು ಗಮನಿಸಕ್ಕೆ ಶುರು ಮಾಡ್ತಾನೆ. ಕಿಯೋಸ್ಕೋ ನಿಮ್ಮ ಜೊತೆಗೆ ಸಹ ಮಾತಾಡ್ತಾ ಇದ್ದಾನೆ. ಆ ಕಿಯೋಸ್ಕೋ ಮರದ ಮೇಲೆ ಕೂರ್ತಾ 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 ಇಳಿತಾ ಇಳಿತಾ ಚಿವ್ 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 ಅಂತ ಮನೆ ಹತ್ರ ಬರ್ತಾನೆ. ಆದರೂ ಅಪ್ಪಮ್ಮನಿಗೆ ಅವನ ಗುರುತು ಸಿಗಲ್ಲ. ಅಪ್ಪಮ್ಮ ಹುಡುಕ್ತಾರೆ, ಮಗ ಎಲ್ಲೋದ 3 ವರ್ಷದ ಮಗ ಎಲ್ಲಿ ಹೋಗಿದ್ದಾನೆ ಅಂತ. ಇನ್ನು ನಾದ ಕಂಟಿನ್ಯೂ ಮಾಡ್ತಾರೆ. ಹಾಗೆ ಕಣ್ಮುಚ್ಕೊಂಡು ಕಂಟಿನ್ಯೂ ಮಾಡಿ. ಆಚೀಚೆ ನೋಡಬೇಡಿ. ಕಿಯೋಸ್ಕೋ ಹುಳುವಾಗಿದ್ದಾನೆ. ಹುಳದ ಜಗತ್ತಲ್ಲಿ ತೆವಳ್ತಾ ಓಡಾಡ್ತಿದ್ದ. ಹುಳುವಾಗಿದ್ದ ಕಿಯೋಸ್ಕೋ ತನ್ನ ಸುತ್ತ ಸುಮಾರು ದಿನ ಒಂದು ಚಂದದ ರೇಷ್ಮೆಯ ಗೂಡನ್ನು ಕಟ್ಟುತ್ತಾ ಕನಸುಗಳನ್ನು ಕಟ್ಟುತ್ತಾ ನಾನು ಹೀಗಾಗಬೇಕು ಹಾಗಾಗಬೇಕು ಅಂತ ಒಂದು ಗೂಡನ್ನು ಹೆಣಿತಾ ಅದರೊಳಗಡೆ ತನ್ನ ಅದ್ಭುತವಾದ ಕನಸುಗಳನ್ನೆಲ್ಲ ಕಟ್ಟುತ್ತಾ ಹೋಗ್ತಾನೆ. ಕಟ್ಟುತ್ತಾ ಒಂದು ದಿನ ಅದರ ಒಳಗಡೆ ಇದ್ದವನಿಗೆ ಇದು ತಾನು ಕಟ್ಟಿದ ಕನಸಿನ ಗೂಡು ಸಾಕು, ಇಲ್ಲಿಂದ ಹೊರಗೆ ಚಂದದ ಪ್ರಪಂಚವನ್ನು ನೋಡಬೇಕು ಅಂತ ಅನಿಸ್ತದೆ. ಅಪ್ಪ ಅಮ್ಮ ಸದ್ದಿನಿಂದ ಅವನನ್ನು ಗುರುತಿಸಿರ್ತಾರೆ. ಆ ಗೂಡು ಅಪ್ಪ ಅಮ್ಮನ ಜೊತೆನೇ ಮನೆಯೊಳಗೆ ಇರುತ್ತೆ. ಅಪ್ಪ ಅಮ್ಮನಿಗೆ ಗೊತ್ತಿರುತ್ತೆ ಕಿಯೋಸ್ಕು ತನಗೆ ಬೇಕಾದ ಗೂಡನ್ನು ಕಟ್ಟಿಕೊಂಡಿದ್ದಾನೆ ಅಂತ. ಯಾವಾಗಲಾದರೂ ಒಂದು ದಿನ ಅವನ ಕನಸಿನ ಜೊತೆಗೆ ಹೊರಗೆ ಬರ್ತಾನೆ ಅಂತ ಕಾಯ್ತಾ ಇರ್ತಾರೆ. ಅದೊಂದು ದಿನ ಆ ಗೂಡು ಸಣ್ಣದಾದ ಒಂದು ತೂತನ್ನು ಕೊರೆದುಕೊಳ್ಳುತ್ತದೆ. ಆ ತೂತಿನಿಂದ ಬಣ್ಣ ಬಣ್ಣದ ರೆಕ್ಕೆಗಳನ್ನು ಕಟ್ಟಿಕೊಂಡು ಕಿಯೋಸ್ಕು ಚಿಟ್ಟೆಯಾಗಿ ಹೊರಗೆ ಬಂದು ರೆಕ್ಕೆ ಬೀಸಿಕೊಂಡು ಹೊರಗೆ ಹಾರ್ತಾನೆ. ಕಿಯೋಸ್ಕು ಹೊರಗೆ ಚಂದದ ಬಣ್ಣದ ರೆಕ್ಕೆಯನ್ನು ಕಟ್ಟಿಕೊಂಡು ಮನೆಯ ಪೂರ ಹಾರಿಕೊಂಡು ಹೊರಡ್ತಾನೆ. ಮನೆಯಲ್ಲಿ ಅಪ್ಪ ಅಮ್ಮ ನೋಡ್ತಾರೆ, ಕಿಯೋಸ್ಕು ಹೇಗಿದ್ದವನು ಹೇಗಾಗಿ ಬಣ್ಣ ಬಣ್ಣದ ರೆಕ್ಕೆಗಳನ್ನು ಕಟ್ಟಿಕೊಂಡು ಈ ಜಗತ್ತಿನ ಪೂರ ಸುತ್ತಾಡ್ಲಿಕ್ಕೆ ಹೊರಟು ಬಿಟ್ಟಲ್ಲ, ಎಂಥ ಅದ್ಭುತವಾದ ಜಗತ್ತವನ್ನು ಸುತ್ತಾಡ್ಲಿಕ್ಕೆ ಹೊರಟಲ್ಲ. ಬರೀ ಮನುಷ್ಯನಾಗ್ಬಿಟ್ಟಿದ್ರೆ ಇಲ್ಲೇ ಕೊಳೆತು ನಾರ್ತಾ ಈ ಮನುಷ್ಯರ ಜೊತೆಗೆ ಜಗಳಾಡ್ತಾ ಬಾಕಿ ಆಗ್ತಿದ್ದಲ್ವಾ. ಈಗ ಇವನಿಗೆ ಬಣ್ಣ ಬಣ್ಣದ ಜಗತ್ತನ್ನು ಕಾಣಲಿಕ್ಕೆ ಸಾಧ್ಯ ಆಯ್ತಲ್ಲ ಅಂತ ಖುಷಿ ಪಡ್ತಾರೆ. ಹೀಗೆ ಅಪ್ಪ ಅಮ್ಮನ ಜೊತೆ ಸುತ್ತಾಡ್ತಾ ಕಿಯೋಸ್ಕು ನಿಧಾನಕ್ಕೆ ಅಪ್ಪ ಅಮ್ಮನ ಭುಜದಲ್ಲಿ ಕೂರ್ತಾನೆ, ಅಮ್ಮನ ಭುಜದಲ್ಲಿ ಕೂರ್ತಾನೆ, ಮುತ್ತು ಕೊಡ್ತಾನೆ. ಅಲ್ಲಿಂದ ಹಾರ್ತಾ ಮನೆಯಿಂದ ಹೊರಗೆ ಹಾರ್ಕೊಂಡು ಹೊರಡ್ತಾನೆ. ಅಪ್ಪ ಅಮ್ಮ ಕೂಡ ಅವರಿಗೆ ಶುಭಾಶಯ ಕೋರ್ದ ಹಾಗೆ ನಿನ್ನ ಬದುಕು ಚೆನ್ನಾಗಿರ್ಲಿ ಅನ್ನುವ ಥರ ಟಾಟಾ ಮಾಡ್ತಾ
ಹೊರಗೆ ನೋಡ್ತಾ ಇರ್ತಾರೆ. ಅಲ್ಲಿಗೆ ಕಿಯೋಸ್ಕ್ ಅವನು ಕಂಡ ಕನಸನ್ನು ಚಿಟ್ಟೆಯ ರೂಪದಲ್ಲಿ ಬಣ್ಣ ಬಣ್ಣದ ರೆಕ್ಕೆಗಳನ್ನು ಕಟ್ಟಿಕೊಂಡು ಇಡೀ ಜಗತ್ತನ್ನು ವರ್ಣಮಯವಾದ ಬದುಕನ್ನು ಕಟ್ಟಿಕೊಳ್ಳುವ ಹಾಗೆ ಚಿಟ್ಟೆಯಾಗಿ ಮಾರ್ಪಟ್ಟು ಬದಲಾಗಿಕೊಂಡು ಹೊರಡ್ತಾನೆ. ಅಪ್ಪ ಅಮ್ಮ ಕೂಡ ನಮ್ಮ ಮಗ ಅವನಿಗೆ ಬೇಕಾದ ಬದುಕನ್ನು ಬಣ್ಣ ಬಣ್ಣದ ರೆಕ್ಕೆ ಕಟ್ಕೊಂಡು ಹೊರಟು ಬಿಟ್ಟ ಅಂತ ಖುಷಿ ಪಟ್ಕೊಂಡು ಅವನ ಬದುಕನ್ನು ಸ್ವೀಕರಿಸಿಕೊಳ್ತಾರೆ. ಈಗ ನಿಧಾನಕ್ಕೆ ಕಣ್ಣು ತೆಗೆಯಿರಿ. ಕಿಯೋಸ್ಕ್ ಹೀಗೆ ಒಬ್ಬ ಮನುಷ್ಯನಾಗಿದ್ದವನು, 3ನೇ ಕ್ಲಾಸಿನ ಹುಡುಗನಾಗಿದ್ದವನು ಚಿಟ್ಟೆಯಾಗಿ ಮಾರ್ಪಟ್ಟು ಜಗತ್ತನ್ನು ಬಣ್ಣದ ರೆಕ್ಕೆಗಳಿಂದ ಸುತ್ತಾಡ್ಕೊಂಡು ಹೊರಡ್ತಾನೆ. ಕತೆ ಇಲ್ಲಿಗೆ ಸದ್ಯಕ್ಕೆ ಮುಗಿದಿದೆ. ಇಲ್ಲ ಇದ್ದೀರಾ? ಮೊಬೈಲ್ ಆಫ್ ಮಾಡಿ. ಓಕೆ, ಈಗ ನಿಮಗೆ